ಅಲ್ವಾ? OBCಯಲ್ಲಿ ಇಷ್ಟು ದಿನ ಲಿಂಗಾಯತರು ಒಕ್ಕಲಿಗರು ಹೆಚ್ಚು ಪ್ರಯೋಜನ ಪಡಿತಾ ಬಂದಿದ್ದಾರೆ. ಆದ್ರೆ ಅದರಲ್ಲಿರ್ತಕ್ಕಂಥ 700ರಿಂದ 800 ಜಾತಿಗಳಿದಾವೆ. ಅವ್ರ ಗತಿ ಏನು? ಇಲ್ಲಿ 101 ಉಪಜಾತಿ, ಇಲ್ಲಿ 101 ಉಪಜಾತಿಗಳಿದಾವಲ್ಲ. ಅದರ ಅರ್ಥ ಏನು ಅಂತಂದ್ರೆ ಎಲ್ಲರಿಗೂ ಸಮ ಪ್ರಮಾಣವಾದಂತಹ ಪಾಲುದಾರಿಕೆ ಬರಬೇಕಾಗಿದೆ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ, ಎಲ್ಲದರಲ್ಲೂ ಸಹಿತ ಸರಿಯಾಗಿ ಜನಸಂಖ್ಯೆಗೆ ಆಧಾರಿತವಾಗಿ ನಮ್ಮ ಪಾಲನ್ನ ಪಡೆಯುವ ಹಕ್ಕು ಪ್ರತಿಯೊಂದು ಜಾತಿ ಮತ್ತು ಸಮುದಾಯಗಳಿಗೆ ಇದೆ. ಅದನ್ನೇ ಮೀಸಲಾತಿ ಹೇಳುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಸಹಿತ ಕೋರ್ಟ್ಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ತೆಲಂಗಾಣದಲ್ಲಿ ಈ ಸಮಸ್ಯೆ ಬಂದಿಲ್ಲ. ತೆಲಂಗಾಣದಲ್ಲಿ ಈಗಾಗಲೇ ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಸಾರ್ತಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದು, ಅನುಷ್ಠಾನ ತಂದಿರುವುದು ತೆಲಂಗಾಣ ರಾಜ್ಯ. ಅದೇ ಆಂಧ್ರ ಪ್ರದೇಶ ಅದನ್ನ ಅನುಷ್ಠಾನ ತರೋದಕ್ಕೆ ಹೋದ್ರೆ ಕೋರ್ಟ್ ಆರ್ಡರ್ ಮಾಡುತ್ತೆ, ಇಲ್ಲ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಅವಕಾಶ ಇಲ್ಲ, ಕೊಡಕೂಡದು ಅಂತ ಹೇಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ, ಒಳ ಮೀಸಲಾತಿ ಕೊಡಬಹುದು ಅಂತ 2024ರಲ್ಲಿ ಹೇಳ್ತಾರೆ. ಸೊ ಈ ರೀತಿಯಾದಂತಹ ಕೋರ್ಟ್ಗಳಲ್ಲಿ ಅಥವಾ ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ಭಿನ್ನ ಭಿನ್ನವಾದಂತಹ ಆದೇಶಗಳು ಬರ್ತಾ ಇದ್ದಾವೆ. ಸೊ ಅದನ್ನ ನೋಡ್ತಾ ಇಲ್ಲಿ ನಮ್ಮ ಸಮಸ್ಯೆ ಏನಂದ್ರೆ ಎಡಬಲ, ಲಿಂಗಾಯತ ಮತ್ತು ಒಕ್ಕಲಿಗ, ನನಗೆ ಪಾಲು ಬೇಕು. ಅದರಿಂದ ಹೆಚ್ಚಾಗಿ ನಮಗೆ ಜನಸಂಖ್ಯೆ ಇಷ್ಟಿದೆ. ಅದು ಗೊಂದಲ ಇರೋದೇ ಮೊದಲು ಏನು ಜಾತಿಗಣತಿಯಲ್ಲಿ ನೋಡಿ ಮ್ಯಾನಿಪುಲೇಟ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಜಾತಿ ಅದು ಇಷ್ಟಿದೆ, ಇಷ್ಟೇ ತೋರಿಸಿದ್ದಾರೆ. ಇವರು ಎಲ್ಲಾ ಜಾತಿ ಅವರು ಲೆಕ್ಕ ಹಾಕ್ತಾ ಹೋಗ್ಬಿಟ್ರೆ ಈಗ ಇರ್ತಕ್ಕಂಥ ಜನಸಂಖ್ಯೆ 7 ಕೋಟಿ ಇದೆಯಲ್ಲ, ಅದು 7 ಕೋಟಿ ಹೋಗ್ಬಿಟ್ಟು 20 ಕೋಟಿ ಆಗ್ಬಿಡುತ್ತೆ. ಫೈನ್ ಸರ್ ಮಾತಾಡ್ತೀನಿ. ಆಗೋಗ್ಬಿಡುತ್ತೆ. ಓಕೆ ಲೋಹಿತ್ ಅವರು, ಈಗ ಪರ ವಿರೋಧದ ಚರ್ಚೆಗಳ ಮಧ್ಯೆ ಒಳ ಮೀಸಲಾತಿ ಬೇಕು ಅನ್ನೋರು ಹಲವರು, ಬೇಡ ಅನ್ನೋರು ಇನ್ನೂ ಹಲವರು. ಇದರ ಮಧ್ಯೆ ಇನ್ನೊಂದು ವಾದ ಏನಂತಂದ್ರೆ, ಈ ಒಳ ಮೀಸಲಾತಿ ಜಾರಿಗೆ ಬಂದ್ರೆ ಸಮಾನತೆಗೆ ಧಕ್ಕೆ ಬರುತ್ತೆ ಅನ್ನೋಂಥ ಚರ್ಚೆಯೂ ಕೂಡ ಇದೆ. ನಿಮ್ಮ ನಿಲುವೇನು, ನಿಮ್ಮ ಫಸ್ಟ್ ರಿಯಾಕ್ಷನ್? ಇಲ್ಲ, ನಿಮ್ಮ ಇದರಲ್ಲಿ ಬೈ ಅಂಡ್ ಲಾರ್ಜ್ ಇವತ್ತು ಒಳ ಮೀಸಲಾತಿ ಬೇಕು ಬೇಡ ಚರ್ಚೆ ಮುಗಿದೋಗಿದೆ. ಎಲ್ಲರೂ ಸಹಿತ ಎಲ್ಲ ನಮ್ಮ ಸಾಮಾಜಿಕ ನ್ಯಾಯದ ಹೋರಾಟಗಾರರು ಮತ್ತು ನಮ್ಮ ಸ್ನೇಹಿತರ ಹತ್ರ ಎಲ್ಲರ ಹತ್ರ ಮಾತಾಡಿದೆ, ಲೆಫ್ಟ್ ರೈಟ್ ಎಲ್ಲರ ಹತ್ರ ಮಾತಾಡಿದೆ. ಯಾರಿಗೂ ಸಹಿತ ಒಳ ಮೀಸಲಾತಿಯ ವಿರೋಧಿಗಳು ಯಾರು ಇಲ್ಲ. ಒಳ ಮೀಸಲಾತಿ ಬೈ ಅಂಡ್ ಲಾರ್ಜ್ ಅದೊಂದು ಕಳೆದ 2-3 ವರ್ಷಗಳ ಭೀಕರ ಅಂದ್ರೆ ಚರ್ಚೆಗಳ ಮೂಲಕ ಒಳ ಮೀಸಲಾತಿಗೆ ಎಲ್ಲರೂ ಸಹಿತ ಸಮ್ಮತಿಯನ್ನು ಹೊಂದಿದ್ದಾರೆ. ಅಂದ್ರೆ ಈಗ ಎಷ್ಟು ಬೇಕಂತನೂ ಅಲ್ಲ, ಮೀಸಲಾತಿ ವಿರೋಧಿಗಳದ್ದು ನೋವುಗಳು ಬೇರೆ. ಅವರು ಮೀಸಲಾತಿಗಳ ವಿರೋಧಿಗಳ ಬಗ್ಗೆ ಹೇಳೋದಕ್ಕೆ ನಾವು ಡಿಬೇಟ್ ಆಗ್ತೇನೆ. ಆದ್ರೂ ಮೀಸಲಾತಿ ವಿರೋಧಿಗಳು ಹೇಗೆ ಅಂತ ಅಂದ್ರೆ, ಇಂಥ ಒಂದು ಜೇನಿನ ಗೂಡಿಗೆ ಕಲ್ಲೊಡ್ದು ದೂರದಿಂದ ಅವ್ರು ತಮಾಷೆ ನೋಡ್ತಾರೆ. ನಮ್ಮ ಸಮುದಾಯಗಳು, ನಾನು ಈ ವೇದಿಕೆ ಮೂಲಕ ಹೇಳೋದೇನಂತ ಅಂದ್ರೆ, ನಮ್ಮ ಸಮುದಾಯಗಳು, ಸೋಷಿಯಲ್ ಸಮುದಾಯಗಳು, SC ಇರ್ಲಿ, ST ಇರ್ಲಿ, OBCಗಳಿರ್ಲಿ, ನಾವು ಇಂಥ ಒಂದು ಚರ್ಚೆಯನ್ನ ತುಂಬಾ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ತುಂಬಾ ಸೂಕ್ಷ್ಮ ವಿಷಯಗಳನ್ನ ನಮ್ಮಲ್ಲೇ ನಾವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಇದನ್ನ ನಾವು ಬೀದಿ ರಂಪಾಟ ಮಾಡಬಾರ್ದು. ಮತ್ತು ಇನ್ ಕೇಸ್ ಅದು ಬೀದಿ ರಂಪಾಟನೂ ಸಹಿತ ತುಂಬಾ ಡಿಗ್ನಿಫೈ ಆಗಿ ಮಾಡೋಣ. ನಮಗೇನ್ ಬೇಕು, ನಿಮಗೇನ್ ಬೇಕು ಅದನ್ನ ಕೇಳಿ ಕೊಡುಕೊಳ್ಳುವಿಕೆನ ಚೆನ್ನಾಗಿ ಮಾಡೋಣ. ಒಂದು ಮತ್ತೆ ನೀವೇನೋ ಬೇರೆ ಕೇಳಿದ್ರಿ, ನಾನು ಸಮಾನತೆಗೆ ಧಕ್ಕೆ ಅಲ್ಲ. ಈಗ ನೋಡಿ, ಈ ಒಳ ಮೀಸಲಾತಿ ಬಗ್ಗೆ ಯಾರ್ದ ತಕರಾರುಗಳು ಇಲ್ಲ. ಮತ್ತೆ ಕೆಲವು ಮಾಧ್ಯಮಗಳು ಇದನ್ನೇ ಒಂದು ದೊಡ್ಡ ವಿಶ್ವ ಯುದ್ಧ, ಇದೊಂದು ವರ್ಲ್ಡ್ ಯುದ್ಧ ಆಗಿ ಮಾರ್ಪಾಡು ಮಾಡಿದ್ರು. ಅಲ್ಲ. ಇಂಥ ಒಂದು ಪ್ರಜಾಪ್ರಭುತ್ವವಾದಂತ ದೇಶದಲ್ಲಿ ಇಂಥದ್ದೊಂದು ಚರ್ಚೆಗೆ ಅವಕಾಶ ಇರಬೇಕು, ಚರ್ಚೆ ಮಾಡಬೇಕು. ನೋಡಿ, ಈ ಚರ್ಚೆ ಮಾಡಿರೋ ಕಾರಣಕ್ಕೋಸ್ಕರ ಬೈ ನೌ ಸುಮಾರು 90-95% ಆಲ್ರೆಡಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಓನ್ಲಿ ವಿ ಆರ್ ಇನ್ ಅ ಫ್ಯಾಗ್ ಅಂಡ್ ವಿ ವಿಲ್ ಗೆಟ್ ಅದಕ್ಕೆ ಪೂರಕವಾದಂತ ಎಲ್ಲರಿಗೂ ಸರಿಯಾದಂತ ನಿರ್ಧಾರ ಬರುತ್ತೆ. ವಿ ಆರ್ ಕಾನ್ಫಿಡೆಂಟ್ ಆಫ್ ಇಟ್. ಎಸ್, ಮಾತಾಡ್ತೀನಿ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದೆ ಲೋಹಿತ್ ಅವರೇ. ನಮ್ಮ ಜೊತೆಗೆ ಇನ್ನೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ, ದಲಿತ ಮುಖಂಡರು ಭಾಸ್ಕರ್ ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಬರ್ತೀನಿ ಭಾಸ್ಕರ್ ಅವರು, ಬರ್ತೀನಿ. ನಾನೀಗ ಹರಿರಾಮ್ ಅವರನ್ನು ಮಾತಾಡ್ತೀನಿ. ಹರಿರಾಮ್ ಅವರೇ, ಈಗ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ, ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಒಳ ಮೀಸಲಾತಿಯ ಪರವಾಗಿಯೇ ಇದ್ದಾರೆ ಅನ್ನುವಂತಹ ನಿಲುವಿತ್ತು ಅಂತಂದ್ರೆ ಯಾಕೆ ಇಷ್ಟೊಂದು ಕಗ್ಗಂಟಾಯಿತು? ಸರ್ಕಾರವೂ ಕೂಡ ಯಾಕೆ ಇದನ್ನು ವಿಳಂಬ ಮಾಡ್ತು? ಬೇಗ ನಿರ್ಧಾರ ತಗೋಬಹುದಿತ್ತಲ್ಲ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಇದಕ್ಕೇನು ಉತ್ತರ ಕೊಡ್ತೀರಿ ತಾವು? ನಿಮ್ಮ ಫಸ್ಟ್ ರಿಯಾಕ್ಷನ್? ಖಂಡಿತವಾಗ್ಲೂ ಕೂಡ ಈಗ ನಮ್ಮ ಇಬ್ರು ಸ್ನೇಹಿತರು ಹೇಳಿದಾಗೆ ಇದೇನಾಗಿದ್ದಾರೆ, ಬೈ ಅಂಡ್ ಲಾರ್ಜ್ ನಿಜವಾಗ್ಲೂ ಕೂಡ ಯಾರ್ಯಾರು ಅಂಬೇಡ್ಕರ್ ವಾದಿಗಳಿದ್ದಾರೆ, ಯಾರು ಸಂವಿಧಾನವಾದಿಗಳಿದ್ದಾರೆ, ಸಂವಿಧಾನದ ಮೇಲೆ ಗೌರವ ಇರತಕ್ಕಂತ ವ್ಯಕ್ತಿಗಳಿದ್ದಾರೆ, ಮತ್ತೆ ಯಾರು ಸರ್ವರಿಗೂ ಸಮಬಾಳು ಅನ್ನುವಂಥ ತತ್ವದ ಮೇಲೆ, ಸಂವಿಧಾನದ ಮೂಲದ ಆಶಯದ ಮೇಲೆ ಯಾರಿಗೆ ನಂಬಿಕೆ ಇದೆ, ಮತ್ತೆ ಬಾಬಾ ಸಾಹೇಬರ ಅನುಯಾಯಿಗಳು. ಯಾಕಂದ್ರೆ ಇಲ್ಲಿ 2 ತರ ಇದೆ. ಒಂದು ಅಂಬೇಡ್ಕರ್ ಭಕ್ತರು ಒಂದಿಷ್ಟು ಜನ ಇದ್ದಾರೆ, ಬಾಬಾ ಸಾಹೇಬರ ಅನುಯಾಯಿಗಳು ಒಂದಿಷ್ಟು ಜನ ಇದ್ದಾರೆ. ಭಕ್ತರಿಗೆ ಏನಾಗುತ್ತಂದ್ರೆ, ಭಕ್ತರು ಬಾಬಾ ಸಾಹೇಬರು ನೋಡೋ ರೀತಿ ಬೇರೆ, ಅನುಯಾಯಿಗಳು ಅವರ
ಅವರ ಸಿದ್ಧಾಂತ, ಅವರ ನಂಬಿಕೆಗಳ ಮೇಲೆ ನೋಡ್ತಾರೆ ಅನುಯಾಯಿಗಳು. ಆದ್ರೆ ಭಕ್ತರು ಅದನ್ನ ನೋಡೋ ರೀತಿ ಬೇರೆ ಇರುತ್ತೆ. ಹಾಗಾಗಿ ಏನಾಗಿದೆ ಅಂದ್ರೆ ಇಲ್ಲಿ 1-2% ಇರತಕ್ಕಂಥ ಡಿಸೆಂಟ್, ಅಂದ್ರೆ ಈಗ ಪ್ರಾರಂಭದಲ್ಲಿ ಒಳ ಮೀಸಲಾತಿ ವಿರುದ್ಧವಾಗಿ ಯಾರೂ ಇರಲಿಲ್ಲ ಒಳ ಮೀಸಲಾತಿ ವಿರುದ್ಧವಾಗಿ. ನನಗನ್ಸ್ತಕ್ಕಂಥದ್ದು ಸರ್ಕಾರ ಮಾಡದಂತ ಎಡವಟ್ಟು, ಸರ್ಕಾರ ಮಾಡದಂತ ವಿಳಂಬ ಧೋರಣೆ, ಡಿಲೇ ಮಾಡ್ತಾ ಯಾಕಂದ್ರೆ ಹೇಳ್ತಾರಲ್ಲ, ನೀವು ಎಷ್ಟು ಎಳ್ಕೊತಾ ಹೋಗ್ತಿರೋ ಅಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಹೋಗ್ತದೆ. ಇವ್ರು ಎಷ್ಟು ಡಿಲೇ ಮಾಡ್ತಾ ಹೋದ್ರೋ ಏನಾಯ್ತು ಅಂದ್ರೆ ಇಲ್ಲಿ ಸಮುದಾಯಗಳ ನಡುವೆ ಅವಾಗಲೇ ಹೇಳಿದಾಗೆ ರೈಟು, ಲೆಫ್ಟು, ಟಚಬಲ್ಸ್, ಅನ್ಟಚಬಲ್ಸ್ ಅನ್ನೋ ರೀತಿಯಲ್ಲಿ ಬೇರೆ 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 ಗುಂಪುಗಳಾಗಿ ಬೇರೆ ಬೇರೆ ವ್ಯತ್ಯಾಸಗಳು ಶುರುವಾದವಿಲ್ವಿ. ಅದರ ನಂತರ ಮತ್ತೆ ಬಹಳ ಟೈಮ್ ತಗೊಂಡು ಎನ್ಸಿ ಇದು ಒಳ ಮೀಸಲಾತಿ ಅನ್ನೋದು ಇದು ಸುಮಾರು 30-35 ವರ್ಷಗಳ ಹೋರಾಟದ ಒಂದು ಕಿಚ್ಚಿದು. ಮತ್ತೆ ಇಲ್ಲಿವರೆಗೂ ಕೂಡ ಏನ್ ಸಮಸ್ಯೆ ಇತ್ತು ಅಂದ್ರೆ ಅದು ಕೋರ್ಟ್ ಅಲ್ಲಿ ಒಳ ಮೀಸಲಾತಿ ಕೊಡಬೇಕಾ ಕೊಡಬಾರ್ದ ಅಂತ ಇನ್ನೂ ಇತ್ಯರ್ಥ ಆಗಿಲ್ಲ. ಯಾಕಂದ್ರೆ ಕೆಲವು ಜಡ್ಜ್ಮೆಂಟ್ಗಳು ಶೆಡ್ಯೂಲ್ ಕಾಸ್ಟ್ ಒಂದು ಗುಂಪದು, ಒಂದು ಹೋಮೋಜಿನಿಯಸ್ ಗುಂಪು ಅಂತ ಹೇಳ್ತದೆ. ಹಾಗಾಗಿ ಅದನ್ನ ನೀವು ಪ್ರತ್ಯೇಕವಾಗಿ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳಿದ್ರು. ತದನಂತರ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಅದನ್ನ ಜಡ್ಜ್ಮೆಂಟ್ ಕೊಟ್ಬಿಡ್ತು. ಏನಂತ, ಒಳ ಮೀಸಲಾತಿ ಕೊಡಬಹುದು. ಶೆಡ್ಯೂಲ್ ಕಾಸ್ಟ್ ಇಸ್ ನಾಟ್ ಎ ಹೋಮೋಜಿನಿಯಸ್ ಗ್ರೂಪ್, ಇಟ್ ಇಸ್ ಎ ಹೆಟ್ರೋಜಿನಿಯಸ್ ಗ್ರೂಪ್. ಇದು ಅದು ರಾಜ್ಯ ಸರ್ಕಾರಕ್ಕೆ ಇರತಕ್ಕಂತ ಅಧಿಕಾರ ಅಂತ ಕೊಟ್ಬಿಟ್ರು. ಆಮೇಲೆ ಅದಕ್ಕೆ ಮೊದಲು ಸದಾಶಿವ ಒಂದು ಆಯೋಗವನ್ನ ರಚನೆ ಮಾಡಿ ಒಂದಿಷ್ಟು ವರದಿಯನ್ನು ತಗೊಂಡಿದ್ರು. ಅದರ ನಂತರ ಆಮೇಲೆ ಬಿಜೆಪಿ ಸರ್ಕಾರ ಬಂದಾಗ ಮಾಧುಸ್ವಾಮಿ ಅವರ ಒಂದು ರಿಪೋರ್ಟ್ ಮಾಡಿ ಅವರೊಂದು ವರದಿಯನ್ನು ಕೊಟ್ಟರು. ಅದರ ನಂತರ ಮತ್ತೆ ಇವರು ಎಲ್ಲವೂ ಯಾವುದೂ ಸರಿ ಇಲ್ಲ ಅಂತೇಳಿ ಯಾರು ಮತ ಕೇಳ್ಕೊಂಡು ಮತ್ತೆ ನಾಗಮೋಹನ್ ದಾಸ್ ವರದಿಯನ್ನ ಕೊಟ್ಟರು. ಅವರು ಕೂಡ ವರದಿ ಕೊಟ್ಟರು, ಎಲ್ಲವನ್ನ ಪರಿಶೀಲನೆ ಮಾಡಿ. ಅದಾದ ನಂತರ ಯಾರ್ಯಾರು ಒಳ ಮೀಸಲಾತಿ ಬೇಕು ಅಂತಿದ್ರು, ಬಹಳ ಜನ ಬೇಕು ಅಂತಿದ್ದವರು ಕೂಡ ಅವರಲ್ಲೂ ಕೆಲವಿಷ್ಟು ಏನೋ ಹೇಳಿದ್ನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳಲಿಕ್ಕೆ ಯೋಗ್ಯ ಇಲ್ಲದೆ ಇರತಕ್ಕಂಥವ್ರು ಕೂಡ ಅದನ್ನ ಇದು ತಪ್ಪು ಅಂತ, ಅದು ಯಾವುದೋ ಎಲ್ಲಿ ಬಂತು ಅಂದ್ರೆ ಅದು ಬಂದು ನಿಂತಿದ್ದು ರೋಸ್ಟರ್ ಬಂದು ನಿಂತು. ಅದು ರೋಸ್ಟರ್ ಎಲ್ಲಿಗೆ ಅನ್ವಯಿಸ್ತದಂದ್ರೆ ಅದು ಕೇವಲ ಈಗ 2-3 ಅಥವಾ ಹೇಳಬೇಕಾದ್ರೆ 14ಕ್ಕಿಂತ ಕಡಿಮೆ ಸೃಷ್ಟಿಯಾಗ್ತಕ್ಕಂಥ ಪೋಸ್ಟ್ಗಳು, ಯೂನಿವರ್ಸಿಟಿಗಳು, ಕಾರ್ಪೊರೇಷನ್ಗಳು, ಇಂಥ ಕಡಿಮೆ ಪೋಸ್ಟ್ ಸೃಷ್ಟಿಯಾಗ್ತದಲ್ಲ, ಅಲ್ಲಿ ಏನಾಗುತ್ತೆ, ರೋಸ್ಟರ್ ಮಾಡೋ ಸಂದರ್ಭದಲ್ಲಿ ಇಲ್ಲಿ A-B-C ಅಂತ ಮಾಡಿದ್ರಿಂದ ಈ ಎಲ್ಲಾ ವರದಿಗಳ ಆಧಾರದ ಮೇಲೆ ಎಂಥದ್ದು ಅವರ ಹಿಂದುಳಿವಿಕೆಯ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಬಂದಾಗ ಸಹಜವಾಗಿ ಗ್ರೂಪ್ ಎಗೆ ಮೊದಲನೇ ಆದ್ಯತೆ ಸಿಗ್ತದೆ. ಹಾಗಾಗಿ ಎರಡನೇ ಮತ್ತು ಮೂರನೇ ಗುಂಪಿಗೆ ಆದ್ಯತೆ ಲೇಟ್ ಆಗಿ ಸಿಗ್ತದೆ ಅವ್ರಿಗೆ ಅನ್ನೋದನ್ನ ಬಹಳ ವರ್ಷ ಆದ್ರೂ ಸಿಗೋದೇ ಇಲ್ಲ ಅನ್ನುವಂತ ಕೆಲವು ಅಪಪ್ರಚಾರಗಳು ನಡೆದ ನಂತರ ಈ ಒಂದು ರೋಸ್ಟರ್ ಅನ್ನು ಇಟ್ಕೊಂಡು ರೋಸ್ಟರ್ನ ಸರಿಪಡಿಸಬೇಕು ಅಂತ ಹೇಳ್ಕೊಂಡು ಕೊನೆಗೆ ಏನಾಯ್ತು ಅಂದ್ರೆ ಒಳ ಮೀಸಲಾತಿನೇ ಬೇಡ, ಒಳ ಮೀಸಲಾತಿನೇ ಸರಿ ಇಲ್ಲ ಅನ್ನುವಂತ ಒಂದು ರೀತಿ ಹೇಳ್ಬೇಕಾದ್ರೆ ಸಂವಿಧಾನದ ವಿರೋಧಿ, ಸಮಾನತೆಯ ವಿರೋಧಿ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ವಿರೋಧದ ಒಂದು ಹೇಳಿಕೆಗಳು, ಘೋಷಣೆಗಳು ಶುರುವಾಯಿತು. ಹಾಗಾಗಿ ನನಗನ್ಸುತ್ತೆ ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಲ್ಲ, ಇದಕ್ಕೆ ಕಾರಣ ಸರ್ಕಾರವೇ. ನನಗನ್ಸುತ್ತೆ ಸರ್ಕಾರವೇ ಸ್ಪಾನ್ಸರ್ ಮಾಡ್ತಾ ಇದೆ. ಒಂದು ಜನರನ್ನ ಎತ್ಕಟ್ಟಿ ಇನ್ನ ಡಿಲೇ ಮಾಡಬೇಕು ಅಂತೇಳಿ ಸರ್ಕಾರವೇ ಸ್ಪಾನ್ಸರ್ ಮಾಡಿ ಇದರ ವಿರುದ್ಧವಾದಂತಹ ಒಂದು ಚಳವಳಿಯನ್ನು ಎತ್ಕಟ್ಟಿದೆ. ಇದರ ಮುಖಾಂತರ ಸಮುದಾಯಗಳ ನಡುವೆ ಒಂದು ಒಡಕನ್ನ ಮೂಡಿಸುವಂತ ಕೆಲಸ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ.